ಕೃಷ್ಣ ಭೈರೇಗೌಡ ಅವರಿಂದ ಭೂ ಕಬಳಿಕೆ ಆರೋಪ ಕೋಲಾರ ತಾಲೂಕು ಕಚೇರಿ ಬಳಿ ಬಿಜೆಪಿ ಕಾವಲು ಕಾಯ್ತಾ ಇದೆ. ಕಚೇರಿ ಕಾವಲನ್ನ ಕಾಯ್ತಾ ಇರುವಂತಹ ಬಿಜೆಪಿ ಕಾರ್ಯಕರ್ತರು ಸಚಿವರು ತಮ್ಮ ಪ್ರಭಾವವನ್ನ ಬಳಸಿ ಕಡತ ತಿದ್ದುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕಾವಲು ಕಾಯ್ತಾ ಇದ್ದಾರಂತೆ. ದಾಖಲೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಮತ್ತೆ ಅವರೇ ಬರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಕಾವಲನ್ನ ಕಾಯಲಾಗ್ತಾ ಇದೆ. ದಾಖಲೆಗಳನ್ನ ರಕ್ಷಿಸೋದಕ್ಕೆ ಕಚೇರಿ ಮುಂದೆಯೇ ಬಿಜೆಪಿಯವರು ನಿಂತಿದ್ದಾರೆ. ಗರುಡನಪಾಳ್ಯ ಬಳಿ ಕೃಷ್ಣ ಭೈರೇಗೌಡ ಕುಟುಂಬಕ್ಕಿದೆ 180 ಎಕರೆ ಭೂಮಿ. ಹಾಗಾಗಿ ಈಗ ತಿದ್ದುಪಡಿ ಮಾಡಿಸ್ಬಿಟ್ರೆ ಅವರೇ ಬರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಕಾವಲು ಕಾಯ್ತೀವಿ, ಅದು ಹೇಗೆ ಸಾಧ್ಯ, ಅದೇನು ಮಾಡ್ತಾರೆ ನೋಡೋಣ ಅಂತ ಹೇಳಿ ಬಿಜೆಪಿಯವರು ಇದೀಗ ಕಾವಲು ಕಾಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿಯೇ ಕೂತ್ಕೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ. ಭೂ ಕಬಳಿಕೆಯನ್ನ ಮಾಡಿದ್ರ ಕಂದಾಯ ಸಚಿವರು, ಕಂದಾಯ ಇಲಾಖೆಯಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? 180 ಎಕರೆ ಭೂಮಿ ಇದೆ ಅವರ ಕುಟುಂಬದಲ್ಲಿ. ಸೊ ಇದು ಸ್ಮಶಾನ ಜಾಗದ ಭೂಮಿ, ಇದನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದಲ್ಲ, ಇಲ್ಲಿ ಇದನ್ನ ತಿದ್ದುಪಡಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಅವ್ರ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಆಗಲಿ ಅಂತ ಹೇಳಿ ಕೃಷ್ಣ ಭೈರೇಗೌಡರು ಹೇಳ್ತಾ ಇದ್ದಾರೆ. ನಾವು ತನಿಖೆ ಆಗೋದಕ್ಕೆ ಮುಂಚೆ ತಿದ್ದುಪಡಿ ನೀವು ಮಾಡ್ಕೊಂಡ್ಬಿಡ್ತೀರಿ ಅಂತ ಹೇಳಿ ನಾವು ಕೂಡ ಕಾವಲು ಕಾಯ್ತೀವಿ, ನೋಡೋಣ ಅದೇನು ಮಾಡ್ತೀರಾ ಅಂತ ಹೇಳಿ ಸವಾಲು ಹಾಕಿ ಕುಳಿತಿದ್ದಾರೆ ಬಿಜೆಪಿ ನಾಯಕರು. ಅದರಂತೆಯೇ ಕೆಲವರನ್ನ ಕಾವಲು ಕಾಯೋದಕ್ಕೆ ಕೂಡ ಬಿಟ್ಟಿದ್ದಾರೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ತಾಲೂಕು ಕಚೇರಿ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಜಮಾವಣೆ ಆಗಿದ್ದಾರೆ, ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನೂ ಕೂಡ ಅಧಿಕಾರಿಗಳು ಕೆಲಸಕ್ಕೆ ಬಂದಿಲ್ಲ, ಬಾಗಿಲು ಕೂಡ ಓಪನ್ ಆಗಿಲ್ಲ. ಓಪನ್ ಆಗೋದಕ್ಕೂ ಮುನ್ನವೇ ಈ ರೀತಿಯಾದಂತಹ ಕಾವಲು ಕಾಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಕಾವಲು ಕಾಯ್ತಾ ಇದ್ದಾರೆ. ಬೆಳಗ್ಗೆ